ಚೈತ್ರಾ ಕುಂದಾಪುರ ಅವರು ಈ ರೇಂಜ್ಗೆ ಫೇಮಸ್ ಆಗಿದ್ದು ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಟ್ರೋಲ್ಸ್ ಅಥವಾ ಡಿಜಿಟಲ್ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾನೇ ಒಂದು ಕಾರಣ. ಆ ಸೋಷಿಯಲ್ ಮೀಡಿಯಾ ಕಂಡ್ರೆ ಇವತ್ತಿಗೆ ಚೈತ್ರಾ ಕುಂದಾಪುರ ಅವರಿಗೆ ಲೈಕ್ ಭಯ ಇದೆಯಾ ಅಥವಾ ಖುಷಿ ಇದೆಯಾ? ಇಲ್ಲ, ನಾನು ಯಾವಾಗ್ಲೂ ಸೋಷಿಯಲ್ ಮೀಡಿಯಾ ಭಯ ಅಂತೂ ಖಂಡಿತ ನನ್ ಕಂಟ್ರೋಲ್. ಅದನ್ನ ಹೇಗೆ ತಗೊಳ್ಬೇಕು ಅನ್ನೋದು ಗೊತ್ತಿರ್ಬೇಕು ಅಂತ ನಾನು ಇಲ್ಲಿ ತನಕ ಗಟ್ಟಿ ಮಾಡಿದ್ದೆ. ನಾನು ಇಲ್ಲಿ ತನಕ ಬಂದಿರೋದು ಕಾರಣ ಇದ್ದೆ ಸೋಷಿಯಲ್ ಮೀಡಿಯಾ. ನನ್ನ ಚಿಂತನೆಗಳನ್ನ ಬರೆಯೋದಕ್ಕೆ ನನಗೊಂದು ವೇದಿಕೆ ಸಿಕ್ಕಿದ್ದು ಸೋಷಿಯಲ್ ಮೀಡಿಯಾ. ನನ್ನ ಅಭಿಪ್ರಾಯಗಳನ್ನ ಹೇಳ್ಕೊಡೋದಕ್ಕೆ ವೇದಿಕೆ ಸಿಕ್ಕಿದ್ದು ಸೋಷಿಯಲ್ ಮೀಡಿಯಾ. ನೀವ್ ಹೇಗ್ ತಗೊಳ್ತೀವಿ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿರುತ್ತೆ. ಎಷ್ಟು ಸುಲಭವಾಗಿ ತಗೊಳ್ತಲ್ರಿ, ಟೀಕೆ ಟಿಪ್ಪಣಿಗಳನ್ನ ಹೇಗೆ ಎದುರಿಸ್ತೀರಿ ಅನ್ನೋದ್ರ ಮೇಲೆ ಸೋಷಿಯಲ್ ಮೀಡಿಯಾ ನಿಮ್ಗೆ ಸಕ್ಸಸ್ ಕೊಡ್ಬೋದು, ಫೇಲ್ಯೂರ್ ಕೊಡ್ಬೋದು. ನಾನು ಅದನ್ನ ಯಾವಾಗ್ಲೂ ಸ್ಪೋರ್ಟಿವ್ ಆಗಿ ತಗೊಂಡಿದ್ದೀನಿ. ಅದರಿಂದ ಅದ್ರ ಬಗ್ಗೆ ಖುಷಿ ಇದೆ. ನಿಮ್ಮ ಲೈಫ್ಗೆ ಸೋಷಿಯಲ್ ಮೀಡಿಯಾ ಅಂದ್ರೆ ಅದು ತುಂಬಾ ಬಹಳ ದೊಡ್ಡ ಪಾತ್ರ ವಹಿಸಿದೆ ನನ್ನ ಜೀವನದಲ್ಲಿ. ಯಾಕಂದ್ರೆ ಅವತ್ತು ಸೀಮಿತ ಕ್ಷೇತ್ರದಲ್ಲಿ ಇದ್ದವಳು ನಾನು. ಮತ್ತೆ ಅವಕಾಶಗಳು ಸಿಗ್ತಿರ್ಲಿಲ್ಲ. ನಮ್ಮ ಬರವಣಿಗೆಗಳಿಗಾಗ್ಲಿ ಮಾತುಗಳಿಗಾಗ್ಲಿ ಅವಕಾಶಗಳೇ ಸಿಗ್ತಿರ್ಲಿಲ್ಲ. ಜನ ತಲುಪಿಸುವ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾ ಬಹಳ ದೊಡ್ಡ ಪಾತ್ರ ವಹಿಸಿದೆ. ನಾನು ಇವತ್ತೇನು ಮಾಧ್ಯಮ ಕ್ಷೇತ್ರದಿಂದ ಸಾಮಾಜಿಕ ಕ್ಷೇತ್ರದಲ್ಲಿ ಇದ್ದೀನಿ, ಅದು ಕಾರಣ ಸೋಷಿಯಲ್ ಮೀಡಿಯಾ. ಯಾಕಂದ್ರೆ ನಾನು ಬರೀತಿದ್ದೆ ಎಲ್ಲವೂ ಸರಿ, ಅದರಿಂದ ಆಚೆಗೆ ನಾನು ಯಾವ್ದೋ ಊರ್ನಲ್ಲಿ ಹೋಗಿ ಮಾಡಿದ ಭಾಷಣ ಇನ್ಯಾವುದೋ ಊರಿಗೆ ಹೋಗಿ ತಲುಪುತ್ತೆ, ಅಲ್ಲಿಂದ ಜನ ಕರೀತಾರೆ ಅನ್ನೋದಿದೆ ಅಲ್ಲ, ಅದೆಲ್ಲ ಸಾಧ್ಯ ಆಗಿದೆ ಸೋಷಿಯಲ್ ಮೀಡಿಯಾದಿಂದ. ಬೇರೆ ಯಾರಿಗೂ ಸಾಧ್ಯ ಆಗ್ತಿರ್ಲಿಲ್ಲ. ನಾನು ಮೀಡಿಯಾ ಬಿಟ್ಟು ಹೊರಗಡೆ ಬಂದಾಗ ಮೊದಲ ಪ್ರತಿಭಟನೆ ನಾನು ರೇಷ್ಮೆ ಹತ್ಯೆ ಪ್ರಕರಣದ ಮೇಲೆ ಮಾಡ್ತೀನಿ. ಅದು ನನ್ನ ಮಾಧ್ಯಮ ಕ್ಷೇತ್ರದ ಬಿಟ್ಟು ಸಾಮಾಜಿಕ ಕ್ಷೇತ್ರಕ್ಕೆ ಬಂದಾಗ ಮಾಡಿದ ಮೊದಲ ಹೋರಾಟದಲ್ಲಿ ನಾನು ಮಾಡಿದ ಭಾಷಣ ಇನ್ಯಾವುದೋ ದೂರದ ಗಂಗಾವತಿಯ ಕಾರ್ಯಕರ್ತರು ತಲುಪುತ್ತೆ. ಆ ಗಂಗಾವತಿ ಕಾರ್ಯಕರ್ತರು ಅವ್ರೂರಿನ ಸಮಸ್ಯೆಗೆ ಮಾತಾಡೋದಕ್ಕೆ ನನ್ನನ್ನು ಕರೀತಾರೆ. ಅಲ್ಲಿ ನಾನು ಅಲ್ಲಿನ ಸಿಟಿಂಗ್ ಎಮ್ ಎಲ್ ಎ ಅವ್ರ ವಿರುದ್ಧ ಮಾತಾಡ್ತೀನಿ. ಅದು ದೊಡ್ಡ ಇಶ್ಯೂ ಆಗುತ್ತೆ. ಅಲ್ಲಿಂದ ಆಚೆಗೆ ರಾಜಕಾರಣಿಗಳು ನನ್ನ ವಿರುದ್ಧ ಮುಗಿಬೀಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಗಂಗಾವತಿ ಚುನಾವಣೆನ ವೈಯಕ್ತಿಕವಾಗಿ ತಗೊಳ್ಳೋಕೆ ಶುರು ಮಾಡ್ತೀನಿ. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರುಗಳು ಒಂದಷ್ಟು ಅಪಪ್ರಚಾರ ಮಾಡ್ತಾರೆ ನನ್ನ ಮೇಲೆ. ಅದರಿಂದ ಜನಕ್ಕೆ ನನ್ನ ಮೇಲೆ ನನ್ ಬರ್ಬೇಕು ಅಂತ ಅನ್ಸುತ್ತೆ. ಇಡೀ ಕ್ಷೇತ್ರದ ಚುನಾವಣೆ ಬದಲಾಗುತ್ತೆ. ಚೈತ್ರ ವರ್ಸಸ್ ಅನ್ಸಾರಿ ಅನ್ನೋ ತರದ ಚುನಾವಣೆ ನಡೆಯುತ್ತೆ. ಚುನಾವಣೆ ಇದಕ್ಕೆ ಇಳಿತೀನಿ, ನಾನು ಪ್ರಚಾರಕ್ಕೆ ಇಳಿತೀನಿ. ಇಡೀ ಬದುಕನ್ನು ಬದಲಾಯಿಸೋದಕ್ಕೆ ಸಾಧ್ಯ ಆಗಿದ್ದು ಆ ಅವಕಾಶಗಳು ಬರೋದಕ್ಕೆ ಸಾಧ್ಯ ಆಗಿ ಸೋಷಿಯಲ್ ಮೀಡಿಯಾ. ತುಂಬಾ ಖುಷಿ. ಹೊರಗೆ ಬಂದ್ಮೇಲೆ ನೋಡಿದ್ರೆ ನಿಮ್ಗೆ ಕೊಟ್ಟಂತಹ ಸಪೋರ್ಟ್, ನಿಮ್ಗೆ ಸಿಕ್ಕಂತಹ ಸಪೋರ್ಟ್ ನಿಜವಾಗ್ಲೂ ತುಂಬಾ ಖುಷಿ ಇದೆ. ನಾನು ಅನ್ಕೊಂಡಿರ್ಲಿಲ್ಲ. ಅಂದ್ರೆ ನೋಡಿ, ಜನಕ್ಕೆ ಅನ್ಸಿರುತ್ತೆ, ಅದ್ ಅನ್ಸಿದ್ದನ್ನ ಎಲ್ಲೋ ಒಂದ್ ಕಡೆ ಹೇಳ್ಕೊಡ್ಬೇಕಲ್ಲ, ಅದ್ ತಲುಪ್ಬೇಕಲ್ಲ. ಆ ವೇದಿಕೆಯಲ್ಲಿ ಸೋಷಿಯಲ್ ಮೀಡಿಯಾ ಎಷ್ಟು ಗಟ್ಟಿಯಾಗಿ ನಿಂತಿದೆ. ಜನ ಹಾಕ್ತಿದ್ದ ಕಮೆಂಟ್ಗಳು ನನ್ ಒಳಗಡೆ ಬಹಳ ಕುಂತಿದೆ. ಅಂದ್ರೆ ನಿರಂತರವಾಗಿ ಟಾರ್ಗೆಟ್ ಮಾಡ್ತಿದ್ದಾಗ ಕಷಾಯ ಕೊಡೋದು, ಕಳಪೆಗೆ ಹಾಕೋದು, ಕಸದ ಪುಟ್ಟಿಗೆ ಹಾಕೋದು, ಆ ತರ ಪದೇ ಮಾಡ್ತಿದ್ದಾಗ ನನಗ್ ಒಳಗಡೆ ಎಲ್ಲ ಕುಗ್ಗುತ್ತಿದೆ. ಇದು ಇವ್ರಿಗೆ ಯಾರು ಗೊತ್ತಾಗಲ್ಲ ಹೊರಗಡೆ ಅನ್ನೋ ತರ ಇದೆ. ಆ ಸೋಷಿಯಲ್ ಮೀಡಿಯಾದ ಕಮೆಂಟ್ಸ್ಗಳು, ಅವ್ರು ಹಾಕಿರೋ ಪೋಸ್ಟ್ಗಳನ್ನ ನೋಡಿದಾಗ ನನಗೆ ಆಶ್ಚರ್ಯ ಆಯ್ತಾರೆ. ಜನ ನನ್ನ ಮಾನಸಿಕತೆನೂ ಯೋಚನೆ ಮಾಡಿದ್ದಾರೆ, ನನ್ನ ದೃಷ್ಟಿಕೋನದಲ್ಲೂ ಯೋಚನೆ ಮಾಡಿದ್ದಾರೆ. ಅಂಡ್ ನನಗೇನ್ ಅನಿಸ್ತಿತ್ತು ಅದು ಅವ್ರಿಗೂ ಅನಿಸ್ತಿತ್ತು. ನಿಜ ಅನ್ಸುತ್ತೆ, ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸಿರೋದು. ಅದಿಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಕೊಡ್ತಾರೆ ಕೂಡ ಅನ್ಕೊಂಡಿರ್ಲಿಲ್ಲ. ಆ ವಿಚಾರದಲ್ಲಿ ತುಂಬಾ ಖುಷಿ ಇದೆ. ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನಿಮ್ಮಿಂದ ಇವತ್ತಿಗೆ ನಾನು ಒಂದು ನಿಜವಾಗ್ಲೂ ಧೈರ್ಯವಾಗಿ ನಾನು ಈ ಸಮಾಜವನ್ನು ಎದುರಿಸೋದಕ್ಕೆ ಸಾಧ್ಯ ಆಗಿದೆ. ಜೊತೆಗೆ ನನಗೆ ಧ್ವನಿಯಾಗಿ ನಿಂತಿದ್ದೀನಿ. ನಾನು ಅದಕ್ಕೆ ಯಾವಾಗಲೂ